ಶ್ರೀಕಾಂತ ಕೊಡ್ರಿ, ಯಾವಾಗ್ಲೂ ಎಡಬಟ್ಟೆ ಒಳ್ಳೆ ಕಳ್ಬಟ್ಟಿ ಸಾರಾಯಿ ಕುಡ್ದಿರೋ ತರ. ಹೋಗ್ರಿ ಕುತ್ಕೊಳ್ರಿ ಎಲ್ಲ. ಸರಿ ಬಾಸ್. ಎಲ್ರಿಗೂ ನಮಸ್ಕಾರ. ನನ್ನ ಅಗ್ರಜ ಹಾಗೂ ರೌಡಿನಾದ್ನಿ ಮದ್ವೆಗೆ ಬಂದಿರೋ ಎಲ್ಲ ಬಂಧುಗಳಿಗೂ ಹಾರ್ಟ್ಲಿ ವೆಲ್ಕಮ್. ನಾವು ಇನ್ವಿಟೇಷನ್ ಅಲ್ಲೇ ಮೆನ್ಷನ್ ಮಾಡಿದ್ವಿ ಯಾರು ಗಿಫ್ಟ್ಸ್ ತರೋ ಹಾಗಿಲ್ಲ ಅಂತ. ಸೊ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಈ ಒಂದು ಮುದ್ದಾದ ಜೋಡಿಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಪ್ರೀತಿ. ಈ ನಮ್ಮ ಕ್ಯೂಟ್ ಜೋಡಿ ಮೇಲೆ ಯಾರ ಕಣ್ಣು ಬೀಳ್ದೆ ಆಗಿರ್ಲಿ ಅನ್ನೋ ತರ ಹಾರಿಸಿ. ಅಗ್ರಜ ಹಾಗೂ ರೌಡಿನಾದ್ನಿ, ನಿಮ್ಮಿಬ್ರಿಗೆ ಈ ಒಂದು ಸ್ಪೆಷಲ್ ಈವ್ನಿಂಗ್, ಒಂದು ಮೆಮೊರೇಬಲ್ ಈವ್ನಿಂಗ್. ನೀವಿಬ್ರು ಆರಾಮಾಗಿ ಕೂತ್ಕೊಳ್ಳಿ, ಹೋರಾಡಿ, ಹಕ್ಕಿಗಳ ತರ ಹಾರಾಡಿ. ನಿಮ್ಮಿಬ್ರಿಗೋಸ್ಕರ ಈ ಒಂದು ಸ್ಪೆಷಲ್ ಈವ್ನಿಂಗ್ ಅಲ್ಲಿ ಒಂದು ಸ್ಪೆಷಲ್ ಪ್ಲಾನ್ಸ್ ಇದೆ. ಜಸ್ಟ್ ವೇಟ್ ಫಾರ್ ದ ಫನ್. ವಿಕ್ಕಿ, ನಿಮ್ಮ ಮನ್ಸಲ್ಲಿ ಸ್ವಲ್ಪನೂ ಕಲ್ಮಶ ಅನ್ನೋದೇ ಇಲ್ಲ. ನಾನೇ ಸಾಫ್ಟು, ಏನೂ ಅರ್ಥ ಆಗಲ್ಲ ಅನ್ಕೊಂಡಿದ್ದೆ. ಆದರೆ ನೀವು ನನಗಿಂತ ಪಾಪ. ನಿಮ್ಮ ಹಿಂದೆ ನಡೆಯೋದು ನಿಮ್ಗೆ ಅರ್ಥನೇ ಆಗಲ್ಲ. ಹಾಯ್ ಆದಿ ಬ್ರೋ, ಹೌ ಆರ್ ಯು? ಹಾಯ್ ಪಾರು. ಥ್ಯಾಂಕ್ ಯು ಕಣೋ, ನಮ್ಮ ಅಗ್ರಜನ್ ಮದ್ವೆಗೆ ಬಂದಿದ್ದಕ್ಕೆ. ನೀನೇನು ಥ್ಯಾಂಕ್ಸ್ ಹೇಳ್ಕೊಂಡು ನಮ್ಮ ವೇದಾಂತ್ ಬ್ರೋ ಮಗ ಬರ್ದೇ ಇರ್ತೀವ. ಅದಕ್ಕೇನಾ ಇಷ್ಟೊಂದು ಲೇಟಾಗಿ ಬಂದಿದ್ದು? ಸುಮ್ಮನೆರಪ್ಪ, ಮದ್ವೆನ ಊರಾಚೆ ಇಟ್ಕೊಂಡ್ಬಿಟ್ಟು ಆ ಗೂಗಲ್ ಅಂಟಿ ಬರೀ ಹಿಂಗೆ ಕರ್ಕೊಂಡೋಗಿ ಹೆಂಗೆ ಸುತ್ತಾಡ್ಸ್ಬಿಟ್ಲು. ಸುಮ್ಮನಿರಪ್ಪ, ನಾವು ಟೈಮು ಸ್ಪೇಸು ನೋಡ್ಕೊಂಡು ನೀವು ಆಮೇಲೆ ಜಗಳ ಆಡಿ ಫಸ್ಟ್ ಆಗೋಣ. ಸಿ ವೇದಾಂತ್ ಬನ್ನಿ ಸೇರ್ ಹತ್ರ ಹೋಗೋಣ. ಆದಿ ಬ್ರೋ, ನಿಮ್ಗೆ ಗೊತ್ತಲ್ವಾ, ನಾವು ಹುಡ್ದಾಗಿಂದ ಬೆಸ್ಟ್ ಫ್ರೆಂಡ್ಸ್. ಒಂದೇ ಹಾಸ್ಪಿಟಲ್ ಹುಟ್ಟಿದ್ದು. ಒಂದ್ ಕೈಲಿ ಬಾಕ್ಸಿಂಗ್ ಮಾಡಿದ್ರೆ ಇನ್ನೊಂದ್ ಕೈಲಿ ಹೈಫೈ ಮಾಡ್ತೀವಿ. ಸರಿ ಹೋಗೋಣ. Congratulations, Vedant. Thank you so much, Adi. ಶುಭಾಶಯಗಳು ಅಮ್ಮ. ಥ್ಯಾಂಕ್ ಯು. ಶುಭಾಶಯಗಳು ವೇದಾಂತ್ ಸರ್. ಥ್ಯಾಂಕ್ ಯು ಪವರ್ತಿ ಅವರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೊಸ ಬಾ, ಕೆಲಸ ಇದೆ. ಆದಿ, ಕೊನೆಗೂ ನೀನ್ ಏನ್ ಹೇಳ್ದೆ ಹಾಗೆ ಆಯ್ತು. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯಾ? ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ, ನಿನ್ನ ಕಾಲ್ ಮುರಿಯೋಳೆ ಸಿಗ್ತಾಳೆ, ಅವಳೆ ಗಂಟು ಹಾಕುತ್ತಾಳೆ ಅಂತ. ಹಾಗೆ ಮತ್ತೆ ನಾನೇನು ಸುಮ್ಮನೆ ಹೇಳ್ತಾ ಇದ್ದೀನಾ? ದೇವ್ರ ಮ್ಯಾಕ್ಸಿಮಮ್ಮು ಆಪೋಸಿಟ್ಸ್ನೇ ಜೋಡಿ ಮಾಡಿರುತ್ತೆ. ಇನ್ಮೇಲಾದ್ರೂ ಹುಷಾರಾಗಿರಪ್ಪ. ನಂದೋಕೆ, ನಿನ್ ಕತೆ ಹೇಳಿ. ಅತ್ತೆ, ನೀನು ಯಾವಾಗಲೂ ವಿಕ್ಕಿ ಜೊತೆ ಇರೋಕ್ಕೆ ಟ್ರೈ ಮಾಡಮ್ಮ. ಗುರುಗಳು ಆ ಮಾತನ್ನು ಯಾಕೆ ಹೇಳಿದ್ರು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಪ್ರಸಾದ ಗಾಳಿಗೂ ಆರು ಬಿದ್ದಿರ್ಬೋದು. ನಾನಿಷ್ಟೇ ತಡೆದ್ರೂ ಮದುವೆ ಆಗೇ ಹೋಯ್ತು. ನಮ್ಮೆಲ್ಲರಿಂದ ನಡಿಬಾರದು ನಡೆದು ಹೋಯ್ತು. ಇಷ್ಟೆಲ್ಲ ಇನ್ಸಿಡೆಂಟ್ಗಳಾದರೂ
ವಿಕ್ಕಿಗೆ ಏನೂ ಆಗಿಲ್ಲ. ಯಾಕೆ ಹೇಳು? ನಿನ್ನ ಪುಣ್ಯದಿಂದ, ನಿನ್ನ ಕಾಲ್ಗುಣದಿಂದ ವಿಕ್ಕಿಗೆ ಗಂಡಾಂತರ ಅನ್ನೋದು ಯಾರಿಂದ ಯಾರ ರೂಪದಲ್ಲಿ ಬೇಕಾದರೂ ಬರ್ಬೋದು. ನೀನೇ ಅವನನ್ನ ಕಾಪಾಡ್ಕೋಬೇಕಮ್ಮ. ಇವ್ರು ಆಡ್ತಿರೋದು ನೋಡಿದ್ರೆ ಇದು ಫಿಕ್ಸ್ ಮಾಡೋಕ್ಕೆ ಆಗದೆ ಇರೋ ಬ್ರೇಕಪ್ ಸ್ಟೋರಿ ಥರ ಅಂತೂ ಕಾಣ್ತಿಲ್ಲ. ಮನಸ್ಸಲ್ಲಿ ಪ್ರೀತಿ ಮೊದಲು ಹೇಗಿತ್ತೋ ಹಾಗೆ ಇದೆ ಅನ್ನಿಸ್ತದೆ. ಎಂಥ ಜೋಡಿ ಇಂಥ ಟೈಮಲ್ಲೂ ಗುರು ಅಂತಿದ್ದಾರೆ ಅಂದರೆ ಪ್ರೀತಿ ಮೇಲೆ ಯಾರ್ದೋ ಕಣ್ಬಿದ್ದು ಇವರಿಬ್ಬರ ಮಧ್ಯೆ ಪರಿಸ್ಥಿತಿನ ವಿಲನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸರಿ 2 minutes ಬರ್ತೇನೆ. ಅದಿ ಬಾ. ಆದಿ, ನೀವಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ವೇದಾಂತ್, ಮುಗ್ದೋಗಿರೋ ವಿಷಯದ ಬಗ್ಗೆ ಮತ್ತೆ ಮಾತಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಮತ್ತೆ ಪಾರು ಮಧ್ಯ ಏನು ಉಳಿದಿಲ್ಲ. ಅದು ಮದುವೆವರೆಗೂ ಯಾವ ಕಾರಣಕ್ಕೂ ಹೋಗೋದಿಲ್ಲ ಬಿಡು. ಆದಿ, ಮಾಡಿರೋ ತಪ್ಪನ್ನ ಪದೇ ಪದೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಗೇನಾದ್ರು ತಪ್ಪು ಮಾಡಲೇಬೇಕು ಅನ್ನೋದಾದ್ರೆ ಹೊಸ ತಪ್ಪು ಮಾಡು. ಆ ತಪ್ಪಿಗೆ ಕ್ಷಮೆ ಅಂತಿರುತ್ತೆ. ಅರ್ಥ ಆಗಲಿಲ್ಲ. ಅದೇ ನಿನ್ಗೇನು ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ನೀನು ಮಾಡಿರೋ ತಪ್ಪನ್ನ ಪದೇ ಪದೇ ರಿಪೀಟ್ ಮಾಡ್ತಿದ್ಯಾ ಅನ್ನಿಸ್ತದೆ. ಅದೇ ಪ್ಲೀಸ್, ನೀವಿಬ್ಬರ ಮಧ್ಯೆ ಏನು ನಡೆದಿದೆ ಅನ್ನೋದನ್ನ ನನಗೆ ಸ್ವಲ್ಪ ತಿಳಿಸಿ ಹೇಳ್ತೀಯಾ? ಎಲ್ಲ ಸರಿಯಾಗೇ ಇತ್ತು. ಹಾಸ್ಪಿಟಲಿಂದ ನನ್ನ ಮಗನ ಫೋನ್ ಮಾಡಿ ಬರಕ್ಕೆ ಹೇಳಿದ್ರಿ, ಯಾಕೆ ಅಂತ ಕೇಳ್ಬೋದಾ? ನೀವೊಂದು ಹುಡುಗಿನ ಆಕೆ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಬಾರು, ಏನ್ ಹೇಳ್ತಾ ಇದ್ದಾರೆ ಅವರು? ಹೌದು ಹೌದು, ಆದಿತ್ಯ ಪಾರ್ವತಿ ಅಲ್ವಾ? ಹೌದು ಮ್ಯಾಮ್. ನೀನೇ ತಾನೇ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು? ಹೌದು. ನನಗೆ ನನ್ನ ಹೆಂಡತಿ ಬೇಕು ಮ್ಯಾಮ್. ನೀವು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೇಳಿಕ್ ಬುದ್ಧಿ ಹೇಳಿ, ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಮಾಡಿಸಿ ಮ್ಯಾಮ್. ಬಲವಂತದಿಂದ ಆಗಿದ್ದ ಅಥವಾ? ಹೌದು ಮೇಡಮ್, ಇದು ಬಲವಂತದಿಂದ ಆದ ಮದ್ವೆ. ನನ್ ಒಪ್ಪಿಗೆ ಇಲ್ದೆ ಆದ ಮದ್ವೆ. ಪಾರ್ವತಿ ಅವರು ಹೀಗೆಲ್ಲ ನಡ್ಕೊಂಡ್ರ? ಐ ಕಾಂಟ್ ಬಿಲೀವ್ ದಿಸ್. ಬಟ್ ಇದೇ ಸತ್ಯ ವೇದಾಂತ್. ಬಟ್ ಅದಿ, ನೀವಿಬ್ರು ಒಟ್ಟಿಗೆ ಬಂದಿದ್ದೀರಲ್ಲ? ಅವಳು ಅಮೂಲ್ಯಗೋಸ್ಕರ ಬಂದಿದ್ದಾಳೆ. ನಾನು ಮಾಡ್ತಿರೋದು ಒಬ್ರ ಮನ್ಸಿಗೆ ನೋವು ಕೊಟ್ರು ಇನ್ ಎಲ್ಲರ ಮನ್ಸಿಗೂ ಖುಷಿ ಕೊಡ್ತಿದೆ ಅಲ್ವಾ ಅಮ್ಮ? ನೀನು ಹೇಳೋದು ನಿಜಾನೇ ಪಾರು, ಆದರೆ ತುಂಬ ದೊಡ್ಡ ನೋವು ಅನುಭವಿಸ್ತಿರೋದು ಆದಿ ಅವರೇ ಅಲ್ವಾ? ನಿಮ್ಮ ಯಜಮಾನ್ರು. ನೀನು ಮಾಡ್ತಿರೋದು ನಿನಗೆ ಸರಿ ಕಾಣಿಸ್ತಿರ್ಬೋದು ಪಾರು, ಆದರೆ ನನ್ನ ದೃಷ್ಟಿಲಿ ನೀನು ಮಾಡ್ತಿರೋದು ತಪ್ಪು. ಪ್ರೀತಿ ಹೆಸರಲ್ಲಿ ಇನ್ನೊಬ್ರಿಗೆ ನೋವು ಕೊಡೋದು ಎಷ್ಟು ಸರಿ ಹೇಳು? ಪ್ರೀತಿ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಿನಗೆ ಸಿಕ್ಕಿದೆ, ಅದು ನಾವು ಕಾಪಾಡ್ಕೋ ಪಾರು. ಪ್ರೀತಿ ಮಾಡೋದಕ್ಕೆ ಯಾವ ಯೋಗ್ಯತೆನೂ ಬೇಕಾಗಿಲ್ಲ, ಆದರೆ ಪ್ರೀತಿ ಪಡೆಯೋಕ್ಕೆ ಖಂಡಿತ ಯೋಗ್ಯತೆ ಬೇಕು. ನೋಡು, ಇದು ನೀನು ಪ್ರೂವ್ ಮಾಡ್ಕೋಬೇಕಾಗಿರೋ ಟೈಮು, ಪ್ರೀತಿನ ಉಳಿಸ್ಕೋಬೇಕಾಗಿರೋ ಟೈಮು. ಅಮ್ಮು, ನನ್ನ ಯಜಮಾನ್ರ ಮದ್ವೆ ಆದ್ರೆ ಬರೀ ನಮ್ಮಿಬ್ರಿಗೆ ಮಾತ್ರ ಖುಷಿ ಸಿಗುತ್ತೆ. ನಮ್ಮಿಬ್ರ ಖುಷಿಗೋಸ್ಕರ ಬೇರೆಯವ್ರಿಗೆಲ್ಲ ದುಃಖ ಕೊಡೋದು ಯಾವ ನ್ಯಾಯ?
ಹೇಳು. ಇನ್ನೊಬ್ರು ಪ್ರೀತಿ ಮತ್ತೊಬ್ರಿಗೆ ಸುಲಭ ಅಂತಾನೆ ಅನ್ಸೋದು, ಆದ್ರೆ ಪ್ರೀತಿಸಿದವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತು. ಆದಿ, ನಿನಗೆ ಪಾರ್ವತಿ ಅವ್ರ ಮೇಲೆ ಇನ್ನೂ ಪ್ರೀತಿ ಇದೆಯಾ? ಅದೆಲ್ಲ ಗೊತ್ತಿಲ್ಲ ವೇದಾಂತ್. ಅವಳ ಮೇಲಿನ ಕೋಪಕ್ಕೂ ಸಮಯ ಕೈಗೊಂಬೆ ಆಗೋ ಒಂದು ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ಬದ್ಧನಾಗಿರ್ತೀನಿ. ಏನದು? ಅಮ್ಮ ನೋಡಿರೋ ಹುಡುಗಿ ಜೊತೆ ಮುಂದುವರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆದಿ, ನೀನು ಎಂತ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಗೊತ್ತಾ? ಇನ್ಫ್ಯಾಕ್ಟ್ ನಾನು ಕೂಡ ನಿಂತರನ್ನೇ ಲಾಕ್ ಆಗಿದ್ದೆ. ನನ್ನ ಎಂಗೇಜ್ಮೆಂಟ್ ಆಲ್ಮೋಸ್ಟ್ ಆಗೋಗಿತ್ತು. ಏನೋ ವಾಟ್ ಶುಡ್ ಇನ್ನೂ ಡಿಲೇ ಮಾಡಿದೆ. ಮೊದಲು ಅಖಿಲಾಂಡೇಶ್ವರಿ ಅಮ್ಮನ ಹತ್ರ ಇರೋ ವಿಚಾರನ ಹೇಳ್ಕೊಂಬಿಡು. ವೇದಾಂತ್, ಅಮ್ಮನ ಹತ್ರ ಹೇಳೋದು ನೀನು ಹೇಳಿದಷ್ಟು ಸುಲಭ ಇಲ್ಲ ಕಣೋ. ಅದರಲ್ಲೂ ಈಗಂತೂ ಸಾಧ್ಯನೇ ಇಲ್ಲ. ಐ ಆಮ್ ಶ್ಯೂರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ನಮ್ಮ ಪ್ರೀತಿ ಕಣ್ಣಿಗೆ ಕಾಣಿಸೋಷ್ಟು ಸುಲಭ ಇಲ್ಲ ಅಮ್ಮೋ. ಯಾವ ಪ್ರೀತಿನೂ ಸುಲಭವಾಗಿರಲ್ಲ ಪಾರು, ನಾವು ಸುಲಭ ಮಾಡ್ಕೋಬೇಕು. ನಮ್ಮ ಪ್ರೀತಿನ ಸುಲಭ ಮಾಡ್ಕೊಳ್ಳೋದು ಕಷ್ಟ ಇದೆ. ಅದು ಕಗ್ಗಂಟಾಗಿದೆ. ಆ ಗಂಟು ಬಿಡಿಸೋದಕ್ಕೆ ಹೋದ್ರೆ ಅದು ಮತ್ತಷ್ಟು ಗಂಟಾಗತ್ತಷ್ಟೆ. ನಾವಿಬ್ರು ಮದ್ವೆ ಆಗೋದ್ರಿಂದ ಖುಷಿಗಿಂತ ನೋವೇ ಜಾಸ್ತಿ. ಅದು ನನಗಿಷ್ಟ ಇಲ್ಲ. ಈ ಕಾರಣಕ್ಕೆ ನಾನು ಅವ್ರ ಮನಸ್ಸಿಗೆ ನೋವು ಮಾಡ್ತಾ ಇರೋದು. ಅವ್ರಿಗೆ ನನ್ನ ಮೇಲೆ ಕೋಪ ಬರಬೇಕು, ದ್ವೇಷ ಹುಟ್ಟಬೇಕು. ಆಗ್ಲೇ ಅವರು ಅವ್ರ ಅಮ್ಮ ನೋಡಿರೋ ಹುಡುಗಿನ ಮದುವೆ ಆಗೋದಕ್ಕೆ ಸಾಧ್ಯ. ಪಾರು, ನಿನ್ ತ್ಯಾಗನ ಮೆಚ್ಚಲೇಬೇಕು ಕಣೆ. ನಿಂದೊಂಥರ ಮುಂಗಾರು ಮಳೆ ಪ್ರೀತಮ್ ಕತೆ ಥರ ಆಗೋಯ್ತು. ಪ್ರೀತಿ ಮಧುರ, ತ್ಯಾಗ ಅಮರ ಅನ್ನೋ ಹಾಗೆ. ಬರೀ ಸ್ವಾರ್ಥ ತುಂಬಿರೋ ಪ್ರೀತಿಲಿ ಬೇರೆಯವ್ರ ಖುಷಿಗೋಸ್ಕರ ನಿನ್ನ ಪ್ರೀತಿನ ನೀನು ತ್ಯಾಗ ಮಾಡ್ತಿದ್ಯಲ್ಲ, ಅದನ್ನು ಮೆಚ್ಚಲೇಬೇಕು. ಅದಕ್ಕೆ ನೀನು ಒಳ್ಳೆ ಮನಸ್ಸೇ ಕಾರಣ ಪಾರು. ನಿನ್ನ ನಿರ್ಧಾರಕ್ಕೆ ಸರಿಯಾಗೇ ಇರ್ಬೋದು, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ನಿನ್ನ ನಿರ್ಧಾರದಿಂದ ಅಖಿಲಮ್ಮ ಸುಖವಾಗಿರ್ಬೋದು, ಆದರೆ ಆದಿಯವರು ಅವರು ಸುಖವಾಗಿರಲ್ಲ, ನೀನು ಸುಖವಾಗಿರಲ್ಲ. ಅಲ್ಲಿಗೆ ಮತ್ತೆ ನೀನವರಿಗೆ ನೋವು ಕೊಟ್ಟ ಹಾಗೆ ಆಯಿತು ಅಲ್ವಾ ಪಾರು? ಅಮ್ಮು, ನೀನು ಮದುವೆ ಖುಷಿಲಿದ್ಯಾ? ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡಿ ನಿನ್ನ ಖುಷಿನ ಹಾಳು ಮಾಡ್ಕೋಬೇಡ. ಮಾತು ಮಾಡ್ಸೋಕೆ ನೋಡ್ಬೇಡ ನೀವು. ನಡಿ ಬಾ. ಹಾ, ಅಂತೂ ಅಣ್ಣನ ಮದುವೆ ಮುಗೀತು. ಅಂದ್ರೆ ಈಗ ತೊಟ್ಲು ಕಟ್ಟೋ ಕೆಲಸ ಶುರು ಮಾಡಬೇಕು ಅಂತ್ಯಾ? ನೀವ್ ಕಾಂತನ್ ಜೊತೆ ಇದ್ದು ಪೂರ್ತಿ ಪೋಲಿ ಆಗೋಗಿದ್ದೀರಾ. ಇನ್ನೇನ್ ಹೇಳೋದಾದ್ಯಾ? ಮದ್ವೆ ಮಾಡಿದ್ದೆ ಮುಗಿಬೇಕು ಅಂತ ಅಲ್ವಾ? ನಾನು ಹಾಗಲ್ಲ ಹೇಳಿದ್ದು ಸಾರ್ಥಕ್. ನಮ್ಮ ಅಣ್ಣ ಮದ್ವೆ ಮಾಡ್ಕೊಂಡ, ಅದಕ್ಕೆ ಖುಷಿ ಆಗ್ತಿದೆ ಅಂತ ಹೇಳಿದ್ದು. ಹಾಗಾದ್ರೆ ಶತಮಾನದ ಸಂಭ್ರಮ ಅನ್ನೋ ಒಂಥರ ಹಾಗೇನೆ. ನಮ್ಮ ಅಣ್ಣಂಗೂ ಮದ್ವೆ ಆಯ್ತು, ಅವನಿಗೂ ಹೆಂಡತಿ ಬರ್ತಾ ಇದ್ದಾಳೆ. ಟೋಟಲಿ ಅವನ ಸಂಸಾರ ಶುರು ಆಗ್ತಾ ಇದೆ. ಇಷ್ಟು ದಿನ ಮದ್ವೆ ಆಗಲ್ಲ ಅಂತಿದ್ದನು, ಫೈನಲಿ ಮದ್ವೆ ಆದ ಅಲ್ವಾ, ಅದಕ್ಕೆ ಖುಷಿ ಆಯ್ತು ಅಂತ ಹೇಳಿದ್ದು. ನಾನು ಆಗ್ಲೇ ಹೇಳಿಲ್ವಾ ತೊಟ್ಲು ಮಾಡ್ಸೋ ಕೆಲಸನ ಶುರು ಮಾಡ್ಬೇಕು ಅಂತ? ಸ್ವಲ್ಪ ದೊಡ್ಡ ತೊಟ್ಲೆ ಮಾಡ್ಸೋಣ ಬಿಡು. ವಸಿಷ್ಠ ಕುಡಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆದ್ಯ. ವೇದಾಂತ್ ಅಮ್ಮು ಮಕ್ಕಳು, ಆರ್ತಿ ವಿಕ್ಕಿ ಮಕ್ಕಳು, ಆದ್ಯ ಸಾರ್ಥಕ್ ಮಕ್ಕಳು. ವಾಹ್, ಸಾರಿ ಆದ್ಯ. ಪರವಾಗಿಲ್ಲ ಬಿಡಿ, ನಿಮಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು. ನಿಮ್ ಕನ್ಸಿಗೆ ನಾನೇ ಗೊತ್ತಾಗ್ತಾ ಇದ್ದೀನಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಆದ್ಯ. ಸಾರ್ಥಕ್, ಆಲ್ರೆಡಿ 2 ಸತಿ ಮಗುನ ಕಳ್ಕೊಂಡಿದ್ದೀನಿ. ಮತ್ತೆ ಪ್ರೆಗ್ನೆಂಟ್ ಆಗೋ ಧೈರ್ಯ ನನಗಿಲ್ಲ ಸಾರ್ಥಕ್. ಆ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡು ಆದ್ಯ. ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಪ್ರಪಂಚದಲ್ಲಿ ನಮ್ಮಂತವ್ರು ಎಷ್ಟು ಜನ ಇಲ್ಲ ಹೇಳು? ನಮಗೀಗ ಮಗು ಬೇಕಷ್ಟೇ. ನಮ್ಮ ಮಗುನೇ ಆಗ್ಬೇಕು ಅಂತ ಏನಿಲ್ವಲ್ಲ. ನಾವೊಂದು ಮಗುನ ದತ್ತು ತಗೊಂಡ್ರಾಯ್ತು, ಆಮೇಲೆ ಆ ಮಗು ನಮ್ದೇ ಆಗುತ್ತಲ್ವಾ?
ಅಭಿಮಾನಿಗೆ ಅಭಿಮಾನನೇ ಭಕ್ತಿ. ಅಭಿಮಾನ ಹುಟ್ಟಿಸಿದ ವ್ಯಕ್ತಿನೇ ತಿಳಿದು ಈ ಪ್ರೀತಿ ಹಾಟು ಅಂತಾರಲ್ಲ, ಅದಕ್ಕೆಲ್ಲ ನೀವೇ ಒಂಥರ ದೇವತಾ ಮನುಷ್ಯ. ನೀವು ಬರ್ತೀರಾ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ. ಯಾಕಂದ್ರೆ ನಾನು ಯಾವತ್ತು ಪ್ರೀತಿ ಮಾಡ್ದೋಳೆ ಅಲ್ಲ, ಪ್ರೀತಿ ಅಷ್ಟೇ ಅಲ್ಲ, ಕನಸಿಗೂ ನೀವು ಒಂಥರ ರಾಜ. ಈ ಕ್ಷಣಕ್ಕೂ ಅನಿಸ್ತಿದೆ ನಾನು ಪ್ರೀತಿ ಮಾಡಿದೆ ಒಂಥರ ಮ್ಯಾಜಿಕ್ ಅಂತ. ಎಲ್ಲ ಒಂಥರ ಕನಸಿನ ಥರ ನಡೆದೋಯ್ತು. ಆದರೂ ನೀವಿವತ್ತು ಬರ್ತೀರಾ ಅಂತ ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ. ಇದಕ್ಕೆ ಮನಸ್ಸಿಗೆ ಒಂಥರ ಡಿಸಪಾಯಿಂಟ್ ಆಗಿದೆ. ಅದು ಈ ಬಡ್ಡಿ ಮಗನ ಹಾರ್ಟ್ ಇದೆಯಲ್ಲ, ಈ ಡಿಸಪಾಯಿಂಟ್ ಮಧ್ಯದಲ್ಲೂ ಎಲ್ಲೋ ಒಂದು ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇದೆ.